ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಂದಿನಿ ಹಾಲಿನ ಬೆಲೆ ಏರಿಕೆ ಬೆನ್ನಲ್ಲೇ ಮಿಲ್ಕ್ ಶೇಕ್, ಸ್ವೀಟ್ಸ್ ಹಾಗೂ ಐಸ್ ಕ್ರೀಂ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಐಸ್ ಕ್ರೀಂ ಸದ್ಯ 4 ಲೀಟರ್ಗೆ 480 ರೂಪಾಯಿ ಇದ್ದು, ಪ್ರತಿ ಲೀಟರ್ ಐಸ್ ಕ್ರೀಂ ಬಾಕ್ಸ್ ಮೇಲೆ 10 ರಿಂದ 15 ರೂಪಾಯಿ ಹೆಚ್ಚಳವಾಗುವ ಸಂಭವವಿದೆ. ಎಲ್ಲಾ ತರಹದ ಮಿಲ್ಕ್ ಶೇಕ್ಗಳ ದರ 5 ರಿಂದ 10 ರು ಹೆಚ್ಚಾಗಲಿದೆ. ಇನ್ನು ಪಿಸ್ತಾ ರೋಲ್, ಮಿಲ್ಕ್ ಕೇಕ್, ಮಿಲ್ಕ್ ಬರ್ಫಿ, ಪೇಡಾದಂತಹ ಸ್ವೀಟ್ ದರದಲ್ಲೂ 20 ರಿಂದ 25 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹಿಂದೆ ಇವಾಗ ನಾವು ಮಾಡ್ತಾ ಇದ್ದೀವಿ 400 ರೂಪಾಯಿ, ಈಗ 450 ರೂಪಾಯಿ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಯಾಕಂದರೆ ಈಗ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ತಗೊಂಬರ್ತಾ ಇದ್ದೀವಿ, ಅದನ್ನು ಹೇಗೆ ನಾವು ರಿಕವರಿ ಮಾಡೋದು? ಫ್ಲಾಟ್ಗೆ ನುಗ್ಗಿ ದಾಂಧಲೆ ನಡೆಸಿದ ಆರೋಪದ ಅಡಿ ರೌಡಿ ಶೀಟರ್ ಶಿವ ಅಲಿಯಾಸ್ ಬೋಜಾ ಅಂಡ್ ಗ್ಯಾಂಗ್ ಬಂಧನವಾಗಿದೆ. ಸಿವಿಲ್ ವ್ಯಾಜ್ಯ ಹಿನ್ನೆಲೆ ಜಯನಗರದ 5ನೇ ಬ್ಲಾಕ್ನಲ್ಲಿ ಫ್ಲಾಟ್ಗೆ ನುಗ್ಗಿ ದಾಂಧಲೆ ಮಾಡಿದ್ರು. ಪ್ರಕರಣ ಸಂಬಂಧ 20ಕ್ಕೂ ಹೆಚ್ಚು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫ್ಲಾಟ್ ಮಾಲೀಕ ಡಾಕ್ಟರ್ PV ರೆಡ್ಡಿ ಪದ್ಮನಾಭ ಮೇಲೆ ಹಲ್ಲೆ ಮಾಡಿದ್ರು ಅಂತ ದೂರು ನೀಡಲಾಗಿತ್ತು. ಪ್ಲಾಸ್ಟಿಕ್ ಕವರ್ ಗೋದಾಮಿನ ಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ದಾಳಿ ಮಾಡಿದ್ರು. ವರ್ತೂರು ಬಳಿಯ ಮತ್ಸಂದ್ರದ ಬಾಬೂತ್ ಮಾಲೀಕತ್ವದ ಪ್ಲಾಸ್ಟಿಕ್ ಕವರ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಮೇಲೆ ದಾಳಿ ನಡೆದಿದೆ. ಈ ವೇಳೆ 1 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಪ್ಲಾಸ್ಟಿಕ್ ಕವರ್ ಸೀಸ್ ಮಾಡಿದ್ದಾರೆ. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗುವಾಗ ಎಚ್ಚರ. ಮಕ್ಕಳಿಗೆ ಶಿಶು ಕವಚ ಹಾಕದಿದ್ರೆ ಕೇಸ್ ಹಾಗೂ ದಂಡ ಬೀಳಲಿದೆ. 9 ತಿಂಗಳು ಮೇಲ್ಪಟ್ಟ ಹಾಗೂ 4 ವರ್ಷ ಒಳಗಿನ ಎಲ್ಲಾ ಮಕ್ಕಳು ಶಿಶು ಕವಚ ಹಾಕೋದು ಕಡ್ಡಾಯ. ಜುಲೈ ಮೊದಲ ವಾರದಲ್ಲಿ RTO ಅಧಿಕಾರಿಗಳು ಪೋಷಕರು ಮತ್ತು ಶಾಲೆಗಳಲ್ಲಿ ಜಾಗೃತಿ ಮೂಡಿಸಲಿದ್ದಾರೆ. 2ನೇ ವಾರದಿಂದ ದಂಡ ಹಾಕಲಿದ್ದಾರೆ. 500 ರೂಪಾಯಿ ದಂಡ ಬರ್ತದೆ. ಸೆಕೆಂಡ್ ಟೈಮ್ ಮಾತ್ರ 1000 ರೂಪಾಯಿ ದಂಡ ಬರ್ತದೆ. ಇದು ನಮ್ಮ ಅಭಿಯಾನ ಮುಗಿದ ಮೇಲೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅಭಿಯಾನ ಮುಗಿದ ಕೂಡಲೇ ನಾವು ದಂಡವನ್ನು ಹಾಕುವಂಥ ಕೆಲಸ ಮಾಡ್ತೇವೆ. ರಾಜ್ಯಾದ್ಯಂತ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ನಡೆಯಿತು. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕೆಂಪೇಗೌಡರ 515ನೇ ಜಯಂತಿ ಆಚರಿಸಿದ್ರು. CM DCM ಸೇರಿ ಸಚಿವರು, ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ರು. ನಾಡಪ್ರಭು ಕೆಂಪೇಗೌಡರ ಗುಣಗಾನ ನಡೆಯಿತು.